प्रचण्डं कश्यपात्मजं श्वेतपद्मधरं देवं कंसूर्यं प्रणमाम्यहं हे भास्करा हरियलारध गोरसं देहडाबियोळ मुळुगिदे हरियलारध गोरसं देहडाबियोळ मुळुगिदे मनदिनुदित अंधकारव हे भास्करा मनदिनुदित अंधकारव ಬೆಳಗಿಸಿಂದು ಭಾಸ್ಕರಾ ಹರಿಯಲಾರದ ದೂರ ಸಂದೇಹ ಹೇ ಭಾಸ್ಕರಾ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಇಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಇಂದು ತಾಪದೆ ಈಗಿಸೋ ಚೋದನೆಯ ಗೈಯದೆ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಗೋರಸಂ ದೇಹಡಾಬಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ದೂರ ಸಂದೇಹ ಭಾಸ್ಕರ 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 ಈ ಸೃಷ್ಟಿಯ ಮೊದಲಿನಿಂದಲೂ ಈ ನಿನ್ನ ಜ್ವಾಲಾಂತ ಪ್ರಭೆಯಿಂದ ಈ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ನನ್ನ ಜನ್ಮದ ರಹಸ್ಯವನ್ನು ತಿಳಿದಿರಲೇಬೇಕು. ಈ ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧಾರ ಮಾಡು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು? ಯಾರಮ್ಮ ತಾಯಿ ನೀನು?
ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ನನ್ನ ಎತ್ತ ತಾಯಿ ಕುಂತಿ, ಅಮ್ಮ ಇದೋ ನಿನಗೆ ವಂದಿಸುವೆನು. ಕೀರ್ತಿಶಾಲಿ ನೀನೇನಾ ನನ್ನ ಹಡೆದ ಮಾತೆಯು ಮಾತೆಯೇ ಮಮತೆ ಇರದೆ ನದಿಯೇಗೆ ನೂಕಿದೆ. ಮಾತೆಯೇ ಮಮತೆ ಇರದೆ ನದಿಯೇಗೆ ನೂಕಿದೆ. ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆನು. ಅಮ್ಮ ಜನನಿ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆನು. ಜಲದೊಡೆದೆ ಹಾಗೆ ಗೈಯಲು. ಜನಿಸಿದಾಕ್ಷಣ ಕರುಣೆ ತೋರೆನು. ಜಲದೊಡೆದೆ ಹಾಗೆ ಗೈಯಲು. ಕಂದನೆ ನಿನಗೆ ಅಮ್ಮ. ಕಂದನೆ ನಿನಗೆ ನಾನು ನೈದ ಅಪರಾಧವೇ. ನಾನು ನೈದ ಅಪರಾಧವೇ. ಜೊಳ್ಳೇಕೆ ನೂಕಿದೆ. ಮಾತೆಯೇ ಮಮತೆ ಇರದೆ ಜೊಳ್ಳೇಕೆ ನೂಕಿದೆ. ಅಮ್ಮ ಮಂದವಾದೀತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಮ್ಮ ಮಂದವಾದೀತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಅಮ್ಮ ಸೂತನೆಂಬ
ಅಮ್ಮ ಇಂದು ಕಂಬನಿಗೆ ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಒಳ್ಳೆಯ ಕೀರ್ತಿ ಎಂಬುದನ್ನು ಕರ್ಣ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕರ್ಣ, ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ನನ್ನ ಮಗನೇ, ಅಯ್ಯೋ, ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರ ಪ್ರಾಣಿಗಳು ಸಹ ತಿನ್ನದೆ ಬಿಟ್ಟು ಬಿಟ್ಟವು. ಮಾ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕಿ ಸಲವು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವೇನು ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತ, ನೀಚ, ಈನ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ಅದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಕರ್ಣ, ಈ ವಿಭಿನ್ನ ಪ್ರಪಂಚದಲ್ಲಿ, ಈ ವಿಭಿನ್ನ ವಾತಾವರಣದಲ್ಲಿ ಬಿಟ್ಟೆ ಏಕೆ? ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ನಮ್ಮಿರುವರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ? ಏಕಮ್ಮ, ಏಕಮ್ಮ ಮಾತನಾಡುತ್ತಿಲ್ಲ? ಹೋಗಲಿ ಬಿಡು. ಎಷ್ಟೇ ಆದರೂ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನ ಮನಸ್ಸನ್ನು ನಾನು ನೋಯಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾ ಹೇಗೆ ತೀರಿಸಲಿ ತಾಯಿ? ಕುಮಾರ, ಕರ್ಣ,
ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳ ಶೂನ್ಯದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಾನು ನೋಡಲೆಂದು ಓಡೋಡಿ ಬಂದನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಎಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ಕರ್ಣ, ನಾನು ಹತಭಾಗ್ಯ ತಾಯಿ. ಈ ನನ್ನ ಕರ್ಮಕ್ಕೆ ನೀನೇನು ಮಾಡಿ ಪರಮ ಪೂಜ್ಯಳಾದ ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬಂದಿತ್ತಮ್ಮ? ಬಿಡು ನಿನ್ನ ಚಿಂತೆಯನ್ನು. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳುವಂತೆ ಬಾ ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವುಗಳೇ, ಅವರನ್ನು ಉಳಿಸು, ಸೌಭಾಗ್ಯದಾನ ಮಾಡು. ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕೆಂದು ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ? ಕರ್ಣ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲೇ? ನಾಳೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನಿತರಾಗಿ ತಲೆಬಾಗಿಸಿ ನನ್ನನ್ನು ಶಪಿಸರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ನೀಡುತ್ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು, ಅದರಲ್ಲಿ ನೀನು ರಾಜ್ಯಭಾರ ಮಾಡುವುದನ್ನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆವಿಗೂ ಆ ಸೋದರರ ಭಾವನೆಯೇ ನನಗಿರಲಿಲ್ಲವಲ್ಲ.
ಇದು ನನ್ನ ತಪ್ಪೆ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಅಭಯವನ್ನಿತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆಯಮ್ಮ? ಬಿಡು ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ? ಕುಮಾರ, ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾಮುಖ ನಾವು ಕರ್ಣ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಅಮ್ಮ ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಈನ ಕುಲದವನು ಎಂದು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಶಕನಂತೆ ನನ್ನನ್ನೇ ಈ ಮಹಾಯುದ್ಧದ ಆಧಾರ ಸ್ತಂಭವೆಂದು ನಂಬಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಕುಮಾರ, ಹೋಗಲಿ. ನಾಳೆ ಯುದ್ಧದಲ್ಲಿ ಪಾಂಡವರೇನಾದರೂ ಎದುರಾದ್ರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸು ಕರ್ಣ. ಮಾ, ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ. ನಾನು ನಿನ್ನ ಮಗನಲ್ಲವೇನಮ್ಮ? ಆಗಲಿ ಆಗಲಿ ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏನೆಂದೆ ಮಗನೇ? ಹೌದು ಅಮ್ಮ, ನಾನು ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ 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 ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು. ನಿನಗೈವರು ಮಕ್ಕಳು ಉಳಿಯುವರು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಅಮ್ಮ, ಕರೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ? ಕೇಳು. ಸತ್ಯವಾಗಿ ನಡೆಸಿಕೊಡುವೆ ಮಗನೇ? ಸತ್ಯವಾಗಿ ನಡೆಸಿಕೊಡುವನು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಗಿಸುವೆನು ನಿನ್ನ ನುಡಿಯ. ನಿಜವೇ ಕರ್ಣ? ಸತ್ಯವಾಗಿ ಅಮ್ಮ, ಎಂತಾದರೂ ಸರಿ ನಡೆಗಿಸುವೆನು ನಿನ್ನ ನುಡಿಯ. ಧರ್ಮದಾನೆ ಧರ್ಮಜನಾನೆ ನಿನ್ನೀ ಪಾದ ಕಮಲದಾನೆ ಜನನೀ. ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕುಮಾರ, ಅಮ್ಮ, ನಾಳಿನ ಯುದ್ಧರಂಗದಲ್ಲಿ ಯುದ್ಧದಲ್ಲಿ ಹೇಳಮ್ಮ. ಯುದ್ಧ ಮಾಡುವಾಗ
ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ಎಂತ ಮಾತನ್ನು ಕೇಳಿಬಿಟ್ಟೆ ಜನನಿ. ಏ ಸುಯೋಧನ, ಈಗ ನೀನು ಕೆಟ್ಟೆ. ಹೇ ಸೂರ್ಯ ಚಂದ್ರಾದಿಗಳಿರಾ, ಅಷ್ಟ ದಿಕ್ಪಾಲಕರಿರಾ, ನೀವೇ ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ಈ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಕುಮಾರ, ಅಮ್ಮ, ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಎತ್ತ ಮಗನ ಮೇಲೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾರಿಡಲೊಲ್ಲೆ. ಈಗೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು, ಸಂದೇಹವ ಬಿಡು, ನನ್ನ ಭಾಷೆಯ ಹೇಳಮ್ಮ. ಸಂದೇಹವ ಬಿಡು, ಸತ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಹೀಗೆ ಬಾ.
ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಏನು ಹೇಳು ಮಗನೇ, ಸತ್ಯವಾಗಿ ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯುವ ತನಕ ಮುಗಿಯುವ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ. ಅಮ್ಮ, ಎತ್ತ ತಾಯಿಯಾದ ಈ ನಿನ್ನ ದರ್ಶನದ ಭಾಗ್ಯವು ಹಿಂದೆ ಮೊದಲಾಯಿತು, ಹಿಂದೆ ಕೊನೆಯಾಗುವುದೆಂದು ತೋರುವುದು. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯವಿಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಬಗೆ ಬಗೆಯೊಳು ಬಗೆ ಬಗೆಯೊಳು ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ? ಅರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವಾ ತಿಳಿದವರ್ಯಾರಿಹರೋ ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವಾ ತಿಳಿದವರ್ಯಾರಿಹರೋ ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವಾ ತಿಳಿದವರ್ಯಾರಿಹರೋ
ಆಡಿಸಿ ನಿನವರ ನೀ ನೋಡಿ ನಗಬೇಕು ಆಡಿಸಿ ನಿನವರ ನೀ ನೋಡಿ ನಗಬೇಕು ಹೇ ವಿಧಿ ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಗರೋ ದೇವಾ ತಿಳಿದವರ್ಯಾರಿಗರೋ ಹೇ ವಿಧಿ ಹೇ ವಿಧಿ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಈಗ ಏನು ಮಾಡುವುದು ಸಹೋದರ? ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ಧನುರ್ಧಾರಿಯಾಗಿ ದ್ರೋಣರೇ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನೇ ಪ್ರಯತ್ನಿಸಿ ನಿರಾಸನಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದಿಸುವ ರಚನೆಯನ್ನು ಅರಿತಿದ್ದನು. ಇದಕ್ಕೆ ಉಪಾಯವೇನು ಸಹೋದರ? ಅಗ್ರಜ, ಜಾಗ್ರತೆಯಾಗಿ ನಾವು ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಇದಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಕೈಯಲ್ಲಿ ಖಡ್ಗವಿರುವಾಗ, ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಬಂದಿರುವ ಅಂತ ಆಪತ್ತೇನು ತಂದೆ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಕೌರವರ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ಆ ವ್ಯೂಹವನ್ನು ನಾನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದು. ದೊಡ್ಡಪ್ಪ, ನನಗೆ ಅನುಮತಿಯನ್ನು ಕೊಡು. ಬಾಪು ಅಭಿಮನ್ಯು, ನೀವು ನಮ್ಮ ವಂಶದ ಗೌರವ ಸ್ವರೂಪನಲ್ಲವೇ? ಕುಮಾರ ಅಭಿಮನ್ಯು, ಈ ಕೆಲಸ ನಿನ್ನಿಂದಾಗದು. ಅದು ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಕೆಲಸಕ್ಕೆ ಕಳುಹಿಸಿದರೆ ಲೋಕಾಭಿಮತ ಎನಿಸದು ಕುಮಾರ. ಜ್ಯೇಷ್ಠ ಪಿತ, ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನಿ ಅಭಯ, ಕೊಡುನಿ ಅಭಯ. ಹಾರ್ಮೋನಿ ಕೂತ್ಕೋತದೆ ಅಲ್ಲಿ ಹಾಕ್ಬೇಡಿ. ಹಾರ್ಮೋನಿ ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನಿ ಅಭಯ, ಕೊಡುನಿ ಅಭಯ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡಿಯುವೆನ ದೊಡ್ಡಪ್ಪ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡಿಯುವೆನ. ನನವರೆಗೆ ಕೆಳಗಿದರೆ ಕರುಳುಗಳ ಬಗೆದಿಡುವೆ. ದನದೊಳಗೆ ಕೆಳಗಿದರೆ ಕರುಳುಗಳ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನಿ ಅಭಯ, ಕೊಡುನಿ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ, ಹಿಂದುರೇಶನು ತಾನೇ ಬರಲಿ. ದೊಡ್ಡಪ್ಪ, ತಂದೆ ಪಾರ್ಥನ ದಯವೊಂದಿರಲಿ, ಹಿಂದುರೇಶನು ತಾನೇ ಬರಲಿ. ಒಂದು ದ್ರೋಣನ ಶಿರವನ್ನೀಗಲೇ ಜಂಡದಿಂದಲೇ ಬರುವೆನು. ಕೊಂದು ದ್ರೋಣನ ಶಿರವನ್ನೀಗಲೇ ಚಂದದಿಂದಲೇ ಬರುವೆನು. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನಿ ಅಭಯ, ಕೊಡುನಿ ಅಭಯ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ. ನಿಮ್ಮ ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ಹೆಣ್ಣನ್ನು ಮಗನಾಗಿ ಪಡೆದ ಧನಂಜಯನು ಆನಂದದಿಂದ ತಲೆದೂಗಲಿ. ತಾಯಿ ಸುಭದ್ರೆಯು
ಆನಂದಾಸ್ತ್ರಗಳನ್ನು ಸುರಿಸಲಿ. ಯೋಗವೆಸರೆವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರದ ನಿಯಮ. ಮರಣ ಕಂಜಿ ಹಿಡಿದ ಕಟಕದಿಂದ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ. ಅದನ್ನು ವ್ಯರ್ಥ ಮಾಡಬೇಡಿ, ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುಗೆ ಸಹಾಯಕವಾಗಿ ನಿಲ್ಲುವೆನು. ನಾವೆಲ್ಲರೂ ಒಳಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿ ಬರುವೆವು. ಅನಿರೀಕ್ಷಿತವಾಗಿ ಬಂದವರಿಗೆ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಸಹೋದರ ಭೀಮಸೇನ, ನಿನ್ನ ಇಷ್ಟವಿದ್ದಂತೆಯೇ ಆಗಲಿ. ಅಭಿಮನ್ಯುವಿನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಇವನನ್ನು ರಣರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ ಅಭಿಮನ್ಯು, ಜಯಶಾಲಿಯಾಗಿ ಹೋಗಿ ಬಾ. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜಯಶಾಲಿಯಾಗಿ ಕುಮಾರ. ಎಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯ ಎನ್ನುವುದು ತಂದೆ. ಪ್ರಿಯ, ನನ್ನ ಹೃದಯಾದ ದೇವನ ದರ್ಶನಕ್ಕೆ 4 ದಿನಗಳಿಂದಲೂ ನಾನು ಹಂಬಲಿಸುತ್ತಿದ್ದೇನು. ಅದು ಈ ದಿವಸ ದೊರೆಯಿತು ಸ್ವಾಮಿ. ನಿನ್ನ ದೇವನ ಸಂದರ್ಶನ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುತ್ತರ? ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ
ಅವಶ್ಯನೂ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಲು ಹೇಳು ಉತ್ತರ. ಸರ್ವಸ್ವವೇ ತಮ್ಮದಲ್ಲವೇ? ಪುನಃ ನನ್ನ ಬಳಿ ಮತ್ತೆ ನಡೆದಿದೆ. ಅದು ನಿನ್ನ ಹೃದಯದ ಪ್ರೇಮ, ನಾನು ಅದನ್ನು ಬಲ್ಲೆನು. ಅದು ಮೊದಲಿಂದಲೂ ನಿಮ್ಮದೇ ಸ್ವಾಮಿ. ಪುನಃ ಕೊಡುವ ಅಗತ್ಯವಿದೆಯೇನು? ನಿನ್ನ ಪ್ರೇಮವನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ಆಹಾ, ಇತ್ತ ನೋಡು ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಅತ್ತ ನೋಡು ಉತ್ತರ. ಹೊಸ ಹೊಸ ಗಾನದಿಂದ ಪಕ್ಷಿಗಳು ದಿನ ದಿನವೂ ಪ್ರಕೃತಿಯನ್ನು ನಲಿಸುವವು. ಅಲ್ಲದೆ ಸರ್ವ ಸಾಕ್ಷಿಯಾದ ಆ ಸೂರ್ಯ ದೇವನು ಹೊಸ ಹೊಸ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುತ್ತಿರುವನು. ಹೌದು ಸ್ವಾಮಿ. ಪ್ರೇಮದ ವಿಚಾರವು ಹಾಗೇ ಉತ್ತರ. ಹೇಗೆ ಪ್ರಿಯಾ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ, ಆಕರ್ಷಣ ವಿಕರ್ಷಣೆ ಪ್ರೇಮದ ಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ವಿಯೋಗದಲ್ಲಿ ದಗ್ಧರಾಗಿದ್ದೆವು. ಈ ದಿನ ಪುನಃ ನಿನ್ನ ಪ್ರೇಮ ಪೂಜೆಯನ್ನ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ಸ್ವಾಮಿ, ಆಗಲಿ ಪ್ರಿಯಾ. ನನ್ನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ನನ್ನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವ. ನನ್ನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ನನ್ನ ದಾಸೆ ನಿನ್ನ ಬಯಸಿದೆ ನಿನ್ನ ತೋಳ ಸೆರೆಯ, ನಿನ್ನದು ಏಕೆ ಓಡುವನಿ ಉತ್ತರ. ಬಯಸಿದೆ ನಿನ್ನ ತೋಳ ಸೆರೆಯ, ನಿನ್ನದು ಏಕೆ ಓಡುವನಿ. ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತರೆಯೊಳಗೆ. ಹಾಲು ಜೇನಿನಂತೆ ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವ. ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಪ್ರಾಣೇಶ್ವರ, ಪ್ರೇಯಸಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವನೆ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರು. ಸ್ವಾಮಿ ಬನ್ನಿ. ಪ್ರೇಯಸಿ, ಗೆಳೆಯ ಪ್ರಿಯಾ, ಗೆಳೆಯ ಸನಿಹಕ್ಕೆ ಬಾರಿಯ.
ಹೃದಯದ ಬಾ